ಅದಕ್ಕೆ ನಾನು ಬೆಂಗಳೂರು ನೋಡಿದೆ, ನನ್ನ ಕಣ್ಣಿಗೆ ನೀರು ಬರುತ್ತೆ. ನಾವೆಲ್ಲ ಇಷ್ಟು ಕಷ್ಟಪಟ್ಟು 25 ವರ್ಷ 30 ಕಷ್ಟಪಟ್ಟು ಎಲ್ಲರ ಮುಂದೆ ಬಂದ್ಬಿಟ್ಟು ಇಲ್ಲಿ ಹೇಳ್ತೀನಿ ಪ್ರಶ್ನೆ ಕಣ್ಣೀರು ಮೋಹನ್ ದಾಸ್ ಪೈ ಮಾತ್ರ ಯಾಕೆ ಬರಬೇಕು? ಏನು ಜನತೆಯ ಭಯ ಇದೆ. 20 ವರ್ಷ ನಾವೆಲ್ಲ ಭಯದಿಂದ ಜೀವನ ಮಾಡ್ತೀವಿ. ಯಾಕೆ ಭಯ? ಸರ್ಕಾರಕ್ಕೆ ಏನಾದ್ರು ಕ್ರಿಟಿಸೈಸ್ ಮಾಡಿದ್ರೆ IT ರೇಡ್ ಮಾಡ್ತಾರೆ, ಇವರು ಮನೆಗೆ ED ಮಾಡ್ತಾರೆ, ಎಲ್ಲ ಭಯ ಇದೆ. ಇಂಡಸ್ಟ್ರಿಗೆ ಬಹಳ ಭಯ ಇದೆ. ಬಹಳ ಮಾತಾಡಲ್ಲ ಅವರು. ಏನ್ ಬೇಕಾದ್ರೆ ಪೊಲ್ಯೂಷನ್ ಕಂಟ್ರೋಲ್. ಮೊನ್ನೆ ಸರ್ ನನ್ನ ಫ್ರೆಂಡ್ ಒಬ್ಬ ಇದು SMS ಕಳಿಸ್ದ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಆನ್ಯುವಲ್ ರಿಪೋರ್ಟ್ ಕೊಡ್ಬೇಕು. ಆನ್ಯುವಲ್ ರಿಪೋರ್ಟ್ ಕೊಡ್ಬೇಕಾದ್ರೆ ರಿಪೋರ್ಟ್ ಕೊಡಕ್ಕೆ 15,000 ರೂಪಾಯಿ ಕೇಳ್ತಾ ಇದಾರೆ. ಬಟ್ ಸರ್ಕಾರ ಬಂದಿದ್ದೇ ಕರಪ್ಷನ್ ಫ್ರೀ ಅಂತ ಹೇಳಿ. ಕರಪ್ಷನ್ ಫ್ರೀ ಏನಿಲ್ಲ. ಇವ್ರು ತಪ್ಪು ಮಾಡಿದ್ರು. 40% ಹೇಳಿದಾಗ ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿಬಿಟ್ಟು ಹೇಳ್ಬೇಕಾಯ್ತು, ಯಾರು ಎವಿಡೆನ್ಸ್ ಕೊಡಿ, 1 ತಿಂಗಳ ಕೊಟ್ಟಿಲ್ಲ ಅಂತ ನಿಮ್ಗೆ ಅರೆಸ್ಟ್ ಮಾಡ್ತೀನಿ ಮಾಡ್ಬೇಕಾಯ್ತು. ಓಪನ್ ಆಗಿ ಮಾಡ್ಬೇಕಾಯ್ತು. ಕಮಿಟಿ ಮಾಡಿದ್ರೆ ರಿಪೋರ್ಟ್ ಬಂತು. ಹೌದು ನೋಡಿ, ಯಾರೋ ನಿಮ್ ಅಕ್ಯೂಸ್ ಮಾಡಿ ಯು ಗಾಟ್ ಬಿ ಅಗ್ರೆಸಿವ್, ನಾಟ್ ಡಿಫೆನ್ಸಿವ್. ಒಳ್ಳೆಯವರು ಏನ್ ಮಾಡೋದು? ಅದೇ ನೋಡಿ, ಎಲ್ಲರಿಗೂ ಭಯ ಇದೆ. ಆದ್ರೆ ಒಂದು ಕರ್ನಾಟಕ ಭಾರತ ವರ್ಷ, ಅದು ಬೆಂಗಳೂರು ಮತ್ತು ಕರ್ನಾಟಕ ಒಂದು ರಾಜ್ಯ. ನೀವು ಮಧ್ಯಾಹ್ನ ಸರ್ಕಾರಕ್ಕೆ ಕ್ರಿಟಿಸೈಸ್ ಮಾಡಿದ್ರೆ ಮಧ್ಯಾಹ್ನ ನಿಮ್ಗೆ ಚೀಫ್ ಮಿನಿಸ್ಟರ್ ಕರೆದ್ಬಿಟ್ಟು ಯಾಕಪ್ಪ ಮಾಡಿದೆ, ಏನಪ್ಪ ಮಾಡಿದೆ, ನನ್ನ ಜೊತೆ ಬಾ ಸಿಕ್ಕು ಅಂತ ಹೇಳ್ತಾರೆ. ಬೊಮ್ಮೆಯವ್ರು ನಾನು ಕ್ರಿಟಿಸೈಸ್ ಮಾಡಿದೆ ಟಿವಿ ಮೇಲೆ ಆ ಸರ್ಕಾರಕ್ಕೆ. ಮಧ್ಯಾಹ್ನ ಅವ್ರು ನಂಗೆ ಫೋನ್ ಮಾಡಿದ್ರು, ಏನಪ್ಪ ಇದು, ನಾನು ನಿಮ್ಗೇನ ಮಾಡಿದ್ದೀನಾ? ಇಲ್ಲ ಸರ್, ನೀವು ಮಾಡಿಲ್ಲ, ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ, ಸರಿ ಮಾಡ್ಬೇಕಂತ ಹೇಳಿದೆ. ಫೋನ್ ಮಾಡಿದ್ರು, ನಾನು ಎದುರಪ್ಪ ಕ್ರಿಟಿಸೈಸ್ ಮಾಡಿದೆ. ಅವರು ನಂಗೆ ಫೋನ್ ಮಾಡಿ ಕೇಳಿದ್ರು, ಏನಪ್ಪ ಇದು, ಮನೆಗೆ ಬಂದು ಸಿಕ್ಬಿಟ್ಟು ಮಾತಾಡದೆ ಹೇಳಿದೆ, ನಿಮ್ದೆಲ್ಲ ಡಿಪಾರ್ಟ್ಮೆಂಟ್ ಇದು ದುಡ್ಡು ತಗೋದು ಸರಿ ಮಾಡ್ಬೇಕು ಸರ್ ಅಂತ. ಬೇರೆ ನಾನು DK ಶಿವಕುಮಾರ್ಗೂ ಸಿಕ್ಬಿಟ್ಟು ಹೇಳಿದೆ, ನೀವು ಬೆಂಗಳೂರಿಗೆ ಮಾಡಿ ಅಂತ. ನೋಡಿ, ಎಲ್ಲರೂ ನಮ್ಮದು ಒಳ್ಳೆಯವರು, ಪೊಲಿಟಿಷಿಯನ್ಸ್ ಒಳ್ಳೆಯವರು, ಭಾಳ ಕಷ್ಟ ಕೆಲಸ. ಆದರೆ ಅವ್ರಿಗೆ ಬ್ಯಾಲೆನ್ಸ್ ಮಾಡಬೇಕು. ಆರ್ಥಿಕ ಸ್ಥಿತಿ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಬೇರೆಯವ್ರಿಗೆ ಏನು ಮಾಡಬೇಕು ಅಂತ. ಬಡವರಿದ್ದಾರೆ ನೋಡಿ, ಬಡವರಿಗೆ ಗ್ಯಾರಂಟಿ ಕೊಡಬಾರ್ದು, ಸಬ್ಸಿಡಿ ಕೊಡಿ ಯಾರು ಹೇಳಲ್ಲ. ಪ್ರಶ್ನೆ 60% ಬಡವರು ಇದ್ದಾರಾ? ಇಲ್ಲ. ಬೇಕಿದ್ದು ಓಟು ಸರ್. 20% ಬಡವರು ಇರ್ಬೋದು, 10% ಇರ್ಬೋದು, 5% ಇರೋದು 5% ಅವ್ರಿಗೆ ಕೊಡಿ. ಎಲ್ಲರೂ ಓಟು ಬೇಕಿದ್ದು, ಎಲ್ಲರೂ ಓಟು ಬೇಕಿತ್ತು. ಅದೇ ನೋಡಿ, ಕೆಲಸ ಮಾಡೋ ಮುಂಚೆ ಇವರು ದುಡ್ಡು ಕೊಡ್ತಾರೆ, ಕಟಾಕಟ್ ದುಡ್ಡು ಕೊಡ್ತೀನಿ ಬಾ ಅಂತ. ಅದು ದುಡ್ಡು ಕೊಟ್ರೆ ನೋಡಿ, ಇವಾಗ ಕನ್ನಡಿಗರು ತಾಯಿ ತಂದೆಗೆ ಕೇಳಿದ್ರೆ ಏನ್ ಬೇಕು ನಿಮ್ಗೆ ಕೇಳಿ ಏನ್ ಹೇಳ್ತಾರೆ? ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು, ಮಕ್ಕಳಿಗೆ ಒಳ್ಳೆ ಕೆಲಸ ಬೇಕು, ಆರ್ಥಿಕ ಸ್ಥಿತಿ ಉದ್ಧಾರ ಆಗ್ಬೇಕು, ಅದು ಕೇಳ್ತಾರೆ. ಅವ್ರು ನಂಗೆ 2,000 ರೂಪಾಯಿ ಕೊಡಪ್ಪ, ನಂಗೆ ಫ್ರೀ ಬಸ್, ಯಾರು ಕೇಳಲ್ಲ. ಯಾರು ಕೇಳ್ತಾರ? ಬಟ್ ಮೋಹನ್ ಸರ್, ನೀವು ದೊಡ್ಡ ಲೆಕ್ಕ ಹೇಳ್ತಾ ಇದ್ದೀರಾ. ಬಟ್ ಬೇಸಿಕ್ ಬೆಂಗಳೂರು ಅಂದ ತಕ್ಷಣ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ಬೇಸಿಕ್ ರಸ್ತೆ ಗುಂಡಿ ವಿಚಾರದಲ್ಲಿ. ಇದನ್ನ ಪ್ರಶ್ನೆ ಮಾಡಿದ್ರೆ ನಮ್ಮ DCM ಲಂಡನ್ ಥಿಯರಿ ಹೇಳ್ತಾರೆ, IT ಮಿನಿಸ್ಟರ್ ಟ್ರಾಫಿಕ್ ಇಸ್ ಗುಡ್, ಟ್ರಾಫಿಕ್ ಇಸ್ ಈಕ್ವಲ್ ಟು ಡೆವಲಪ್ಮೆಂಟ್, ಗ್ರೋತ್ ಅಂತ ಹೇಳ್ತಾರೆ. ಈ ಥಿಯರಿನ ಜನ ಯಾವ ರೀತಿ ನೋಡ್ಬೇಕು ಅಂತ ನೋಡಿ. ಬೆಂಗಳೂರು ವಿಷಯ ಯಾಕೆ ಕಷ್ಟ ಆಗಿದೆ ಅಂದ್ರೆ ಹೈ ಕರಪ್ಷನ್. 2,000 ಕೋಟಿ ಏನೋ ಖರ್ಚು ಮಾಡಿದ್ದು ಹೇಳ್ತಾರೆ, ಇದು ಪಾಟ್ ಫಿಕ್ಸ್ ಮಾಡಕ್ಕೆ. 3 ವರ್ಷ 2,000 ಎಲ್ಲೋ ಇದೆ ದುಡ್ಡು. 7,000 ಕೋಟಿ ಎಲ್ಲೋ ಇದೆ ದುಡ್ಡು. ಇವಾಗ ನೋಡಿ, ಇವಾಗ ಟ್ವಿಟ್ಟರ್ ಎಲ್ಲ ಬರ್ತಾ ಇದೆ, ಪಾಟ್ ಒಳಗೆ ಮಣ್ಣು ಹಾಕ್ತಾರೆ, ಏನೋ ಟಾರ್ ಹಾಕ್ತಾರೆ. ಟಾರ್ ಹಾಕದೆ 10 ದಿನ ಹೋಗ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಟಾರಲ್ಲಿ ಅಡಲ್ಟ್ರೇಟ್ ಟಾರ್ ಯೂಸ್ ಮಾಡ್ತಾರೆ. ಅಡಲ್ಟ್ರೇಟ್ ಟಾರು RK ಮಿನಿಸ್ಟರ್ ಅವ್ರು ಪಾಯಿಂಟ್ ಮಾಡಿದ್ದಾರೆ. ನಾನು DK ಶಿವಕುಮಾರ್ ಹೇಳಿದೆ, ನೋಡಿ ಸರ್, ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿ. ನಾನು ಅವ್ರಿಗೆ ನಾನು ಹೇಳಿದೆ, ಯಾರು ಭ್ರಷ್ಟಾಚಾರ ಅವ್ರು ಇಟ್ಕೊಂಡು ಡಿಸ್ಮಿಸ್ ಮಾಡಬೇಡಿ. 1,000 ಜನಕ್ಕೆ ಡಿಸ್ಮಿಸ್ ಮಾಡಬೇಡಿ. BDAಗೆ ಹೋದ್ರೆ 10 ಜನರಿಗೆ ದುಡ್ಡು ಕೊಡ್ತಾ ಹೋಗ್ಬೇಕು. ಟ್ಯಾರಿಫ್ ಕಾರ್ಡು ನಾನು ಟಿವಿಲಿ ಹೇಳಿದೆ, ಕರ್ನಾಟಕದಲ್ಲಿ BDA BBMP ಎಲ್ಲ ಟ್ಯಾರಿಫ್ ಕಾರ್ಡ್ ಮಾಡಿದ್ದಾರೆ. ಇವಾಗ ಮುಂಚೆ ಅಷ್ಟಿರ್ಲಿಲ್ಲ, ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ಮುಂದೆ ಬರೆದು ಬಿಡಿ, ಟ್ಯಾರಿಫ್ ಕಾರ್ಡ್ ಇಷ್ಟು ಲಂಚ ಕೊಡಬೇಕು. ಅಲ್ಲಿ ಬರೀರಿ, ಆ ಲಂಚ ಎಲ್ಲೋಗುತ್ತೆ, ನಾವು ಚೆಕ್ಕಲ್ಲಿ ಕೊಡ್ತೀವಿ. ಯಾಕೆ ನಮಗೆ ಡಿಸ್ಟರ್ಬ್ ಮಾಡ್ತೀರಾ? ಯಾಕೆ ನಮ್ಗೆ ಇದೆಲ್ಲ ಚೆಕ್ಕಲ್ಲಿ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೆ ಕೊಡಿ. ಅಫಿಷಿಯಲ್ ಮಾಡಿಬಿಡಿ. ಏನು ಸ್ವಾಮೀಜಿ, ಅಫಿಷಿಯಲ್ ಮಾಡಿಬಿಡಿ. ಜನತೆಗೆ ಹೀನೆ ಮಾಡಿಬಿಡಿ, ಆರ್ಥಿಕ ಸ್ಥಿತಿ ಕಟ್ಟಬೇಡಿ. ಈ ಕರಪ್ಷನ್ ಇಂದ ಪಾಟ್ ಹೋಲ್ಸ್ ಆಗ್ತದೆ ನೋಡಿ. ಅದೊಂದು ರೋಡ್ ಇದೆ ORR, ಎಷ್ಟು ಜನ ಅಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ORR ಅಲ್ಲಿ 9 ಲಕ್ಷ ಜನ IT ಕೆಲಸ ಮಾಡ್ತಾರೆ. 9 ಲಕ್ಷ ಜನ. ಆ ಥರ ರಸ್ತೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಆ ಕಂಪನಿ ಹೆಸರೆಲ್ಲ ಕೇಳಿದ್ರೆ, ಯಾರು ಪ್ರಧಾನ ಮಂತ್ರಿ ಇದ್ರು, ಚೀಫ್ ಮಿನಿಸ್ಟರ್ ಇದ್ರು, ಯಾವ ರಾಜ್ಯದಲ್ಲಿ ಹೋಗ್ಬಿಟ್ಟು ಅದು ನೋಡಿದ್ರೆ ಹೆಮ್ಮೆ ಬರುತ್ತೆ. ನಮ್ಮ ರಾಜ್ಯದಲ್ಲಿ
ನಮ್ಮ ಮಹಾನಗರದಲ್ಲಿ ಈ ತರ ಕಂಪನಿಗಳು ಬಂದಿದೆ, ವಿಶ್ವದಿಂದ ದೊಡ್ಡ ಕಂಪನಿಗಳು ಬಂದಿದೆ, ಆ ತರ ಬರ್ತಾ ಇದೆ. ಅವ್ರಿಗೆ ಒಳ್ಳೆ ರೋಡ್ ಏನು ಹೆಮ್ಮೆ ಇಲ್ಲ ಇವ್ರಿಗೆ. ವಿಧಾನಸಭೆಯಲ್ಲಿ ಯಾರಿಗೂ ಹೆಮ್ಮೆ ಇಲ್ಲ, ಯಾರು ಹೋಗಿಲ್ಲ. ಒಬ್ರಿದ್ರು ಮಿನಿಸ್ಟರ್ ಫಾರ್ ಬ್ಯಾಂಗ್ಳೂರ್, ಮುಂಚೆ ಹೆಸರು ಹೇಳಲ್ಲ ನಾನು, ಅವ್ರಿಗೆ ಹೇಳಿದೆ ಸರ್ ನೀನು ಬಂದು ನೋಡಿ. ಅವನ್ಸಲಿ ಬಂದ್ರು, ಹೌದಾ ಈ ತರ ಕಂಪನಿ ಇದೆಯಾ ನಂಗೆ ಗೊತ್ತೇ ಇಲ್ಲಪ್ಪ ಅಂತಾರೆ. ಬ್ಯಾಂಗ್ಳೂರ್ ಮಿನಿಸ್ಟರ್ ಆ ರೋಡ್ ಹೋದ್ರೆ ಗೊತ್ತೇ ಇಲ್ಲಪ್ಪ ಅಂತಾರೆ. ಈ ತರ ಡೆವಲಪ್ಮೆಂಟ್ ಆಗಿದೆ, ಮಾಡಲ್ಲ. ಯಾಕೆ ಮಾಡಲ್ಲ? ಮೊದಲು ಆಲೋಚನೆ ಮಾಡಬೇಕು, ದೇಶಕ್ಕೆ ಕರ್ನಾಟಕ ಏನು ಮಾಡಬೇಕು ಆಲೋಚನೆ ಮಾಡಕ್ಕೆ ಪವರ್ ಇರಬೇಕು. ಎಲ್ಲ ನೋಡಿ ಜಾತಿ ಮತ್ತೆ ಭೇದ ಭಾವ ಅದೇ ಮಾಡಿಬಿಟ್ಟು ಪಾಲಿಟಿಕ್ಸ್ ಮಾಡಿಬಿಟ್ಟು ಅದೆಲ್ಲ 90s ಮತ್ತು 20s ಪಾಲಿಸಿ ಹಳೇದಿದು. ಅದು ಕರ್ನಾಟಕ ಬೇಡ. ಕರ್ನಾಟಕ ನಮ್ದು ಆರ್ಥಿಕ ಸ್ಥಿತಿ ಹೆಂಗೆ ಮುಂದೆ ತೊಗೊಬೇಕು, ನಮ್ಮ ಯುವಕರಿಗೆ ಒಳ್ಳೆ ಕೆಲಸ ಕೊಡಬೇಕು, ನಾವೇನು ಇನ್ಫ್ರಾಸ್ಟ್ರಕ್ಚರ್ ಅದೇ ಅಳತೆ ಮಾಡಬೇಕು. ಅದು ಮಾಡಿದ್ರೆ ನಮ್ದು ಉನ್ನತಿ ಆಗುತ್ತೆ. ಅದು ಮಾಡಕ್ಕೆ ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡಬೇಕು. ಬೆಂಗಳೂರು ಇನ್ವೆಸ್ಟ್ ಮಾಡಿ ನೋಡಿ. ಮೊನ್ನೆ ಆಂಥ್ರೋಪಿಕ್ ಅಂತ ಒಂದು ಎ ಕಂಪನಿ ಇದೆ. ಅವ್ರು ಬಂದ್ಬಿಟ್ಟು ಹೇಳಿದ್ರು ಬೆಂಗಳೂರಲ್ಲೇ ನಾನು IT ಮಾಡ್ತೀನಿ. ಯಾಕಂದ್ರೆ AI ಅಲ್ಲಿ ಬೆಂಗಳೂರಲ್ಲಿ ಇರೋ ಜನ ಎಲ್ಲೂ ಇಲ್ಲ. ಬೆಂಗಳೂರು 27 ಲಕ್ಷ ಜನ IT ಕೆಲಸ ಮಾಡ್ಬೇಕಾದ್ರೆ 11 ಲಕ್ಷ ಜನ ನಮ್ಮ ಹುಡುಗರು ಕನ್ನಡಿಗರು ಬೇರೆ ಆಚೆಯಿಂದ ಬಂದಿದ್ದಾರೆ. ಎಲ್ಲ ದೇಶದಿಂದ ಯುವಕರು ಬೆಂಗಳೂರಿಗೆ ಬರ್ತಾರೆ, ಕೆಲಸ ಸಿಕ್ಕತ್ತೆ, ಒಳ್ಳೆ ಕೆಲಸ ಸಿಕ್ಕತ್ತೆ. ನಾನು ಮುಂಚೆ ಸರ್ಕಾರಕ್ಕೆ ಹೇಳ್ತಾ ಇದ್ದೆ, ನೋಡಿ ಸರ್, ನಾರ್ತ್ ಕರ್ನಾಟಕದಲ್ಲಿ ಬಹಳ ನಮ್ಮ ಯುವಕರಿಗೆ ಟ್ರೈನಿಂಗ್ ಕೊಡಿ, IT ಕೆಲಸ ಮಾಡ್ತಾರೆ, ಟ್ರೈನಿಂಗ್ ಕೊಡಿ. ಯಾರು ಕೇಳಿಲ್ಲ. ಟ್ರೈನಿಂಗ್ ಮಾಡೋಕ್ಕೆ ದುಡ್ಡೇ ಹಾಕಿಲ್ಲ. ಆ ಸ್ಕಿಲ್ ಡೆವಲಪ್ ಏನೋ ಮಾಡ್ತಾರೆ, ಏನೇನೋ ಫ್ಯಾಷನ್ ಮಾಡೋದು, ಹೇರ್ ಕಟ್ ಕೊಡೋದು, ಅದೇ ಈ ಥರ ಟ್ರೈನಿಂಗ್ ಮಾಡೋಕ್ಕೆ ದುಡ್ಡು ಖರ್ಚು ಮಾಡಲ್ಲ. ನೋಡಿ, ನಮ್ಮದು ಪ್ರಯಾರಿಟಿ ಸ್ವಲ್ಪ ಸರಿ ಮಾಡಬೇಕು. ನಾವಿರೋದು ಡಿಜಿಟಲ್ ರೆವಲ್ಯೂಷನಲ್ಲಿ, ಅದಕ್ಕೆ ಮುಂದೆ ಬರಬೇಕಾದ್ರೆ ಬೆಂಗಳೂರು ಮುಂದೆ ಬರಬೇಕು. ಬೆಂಗಳೂರು ಮುಂದೆ ಬಂದ್ರೇ ಕರ್ನಾಟಕ ಮುಂದೆ ಬರುತ್ತೆ. ಆಮೇಲೆ ಬೇರೆ ಬೇರೆ ಊರು, ಮಂಗಳೂರು, ಮೈಸೂರು, ಬೆಳಗಾವಿ, ಹುಬ್ಳಿ, ಧಾರವಾಡ, ರಾಯಚೂರು, ನಮ್ಮ ಅರ್ಬನ್ ಏರಿಯಾಸ್ ಬರಬೇಕು ಮುಂದೆ. ಇನ್ನೊಂದು ಏನಾಗುತ್ತಂದ್ರೆ ನೋಡಿ, ಇವಾಗ ನಾವು ಒಂದು ಎಲೆಕ್ಷನ್ ಇದು ಸೆನ್ಸಸ್ ಮಾಡ್ತೀವಿ. ಸೆನ್ಸಸ್ ಮಾಡಿದ್ರೆ ಭಾರತ ವರ್ಷದಲ್ಲಿ ಅರ್ಬನ್ ಪಾಪ್ಯುಲೇಷನ್ ವಿಲ್ ಬಿ 45 to 50%. ಇವಾಗ ಸೀಟ್ಸು ಕರ್ನಾಟಕ ಅಸೆಂಬ್ಲಿಲಿ ಪಾರ್ಲಿಮೆಂಟಲ್ಲಿ ಇಸ್ ಬೇಸ್ಡ್ ಆನ್ 1991 ಸೆನ್ಸಸ್. ಅರ್ಬನ್ ಏರಿಯಾ ವಾಸ್ 26%. 30 ವರ್ಷ ಫ್ರೀಸ್ ಮಾಡಿದ್ರು ವಾಜಪೇಯಿ ಅವರು, ಫ್ರೀಸ್ ಮಾಡಿದ್ರು. ಅಂದರೆ ಪೊಲಿಟಿಕಲ್ ಪಾರ್ಟಿಗೆ ಪವರಿಗೆ ಬರಬೇಕಾದ್ರೆ ಅರ್ಬನ್ ಏರಿಯಾ ಡೆವಲಪ್ ಮಾಡಬೇಕು. ಅರ್ಬನ್ ಏರಿಯಾ ಡೆವಲಪ್ ಮಾಡೋಕ್ಕದೇ 2028 ಎಲೆಕ್ಷನ್, 29 ಎಲೆಕ್ಷನ್ ವೋಟಿಂಗ್ ಪವರ್ ಅಲ್ಲಾಗಿದೆ. ಇವಾಗ ರೂರಲ್ ಏರಿಯಾದಿಂದ ಅರ್ಬನ್ ಏರಿಯಾ ಪವರ್ ಆಗಿದೆ. ಬೆಂಗಳೂರು ಇದು 1.2 crore ಪಾಪ್ಯುಲೇಷನ್, ಕರ್ನಾಟಕ ಪಾಪ್ಯುಲೇಷನ್ 6.7 crores. ಅಂದರೆ 20% ಪಾಪ್ಯುಲೇಷನ್ ಇಲ್ಲಿದೆ. ಅದು ಅಸೆಂಬ್ಲಿಗೆ ಎಷ್ಟು ಸೀಟ್ ಇದೆ? ನಮಗೆ 11% ಸೀಟು. 226 ಸೀಟಲ್ಲಿ 28 ಸೀಟು ನಮ್ಗೆ ಬೆಂಗಳೂರಿಗೆ. ಇವಾಗ ಸೆನ್ಸಸ್ ಆದ್ಮೇಲೆ, ಡಿಲಿಮಿಟ್ ಆದ್ಮೇಲೆ 20% ಸೀಟು ಬೆಂಗಳೂರಿಗೆ ಬರುತ್ತೆ. ನೀವು ಬೆಂಗಳೂರು ಉದ್ಧಾರ ಮಾಡಕ್ಕಂದ್ರೆ ಎಲ್ಲರಿಗೂ ಪವರ್ ಬರೋಕ್ಕೆ ಕಷ್ಟ ಆಗತ್ತೆ. ಸರ್, ಇವತ್ತು ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ ನಮ್ಮ ಆಡಿಯನ್ಸ್ ಅಲ್ಲಿ, ಇಲ್ಲಿರೋ ಆಡಿಯನ್ಸ್ ಅಲ್ಲಿ. ನಿಮ್ಮ ಗಮನಕ್ಕೂ ಬಂದಿರುತ್ತೆ, ಸ್ಟೂಡೆಂಟ್ಸ್ಗಳು 3 ಜನ ಕೂತ್ಕೊಂಡು ರಸ್ತೆಯಲ್ಲಿ 2-3 ಗಂಟೆ ಕಳೀತಿದೀವಿ, ನಮಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಉತ್ತರ ಕೊಡಬೇಕಾಗಿರೋ ಸರ್ಕಾರದಿಂದ ನಾನು ಆಗ್ಲೇ ಹೇಳ್ದಾಗೆ ಲಂಡನ್ ಥಿಯರಿ ಹೇಳ್ತಾರೆ. ಲಂಡನ್ ಅಲ್ಲಿ ಆಗದೆ ಇರೋ ಟ್ರಾಫಿಕ್ co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.